ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಮಲ್ಟಿಗ್ರೇನ್ ಮಸಾಲ ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆದಷ್ಟು ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡಿ. ನೋಡಿ ಇಲ್ಲಿ ಯಾವ ಥರ ಇದೆ ಬ್ಯಾಟರ್ ಅಂತಂದು, ಸೇಮ್ ನಾವು ಮಸಾಲ ದೋಸೆಗೆ ಅಕ್ಕಿ ನೆನೆ ಹಾಕ್ತೀವಲ್ಲ ಅದ್ರ ಬದಲಾಗಿ ನಾವು ರಾಗಿ ನೆನೆ ಹಾಕಿದ್ದೀವಿ ಅಷ್ಟೇ. ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿನೆಸ್ಸು ಸಹ ಅದೇ ರೀತಿಯೇ ಇರುತ್ತೆ. ನೋಡ್ತಾ ಇರ್ಬೋದು ದೋಸೆ ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತಂದು. ಇದ್ರ ಮಾಮೂಲಿ ನಾವು ಆಲೂಗಡ್ಡೆ ಪಲ್ಯ ಜೊತೆ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ನಾನಿಲ್ಲಿ ಪಡ್ಡು ಸಹ ಮಾಡ್ಕೊತೀನಿ ಈ ರಾಗಿ ಹಿಟ್ಟಿಂದಾನೆ. ನಾನು ನೋಡ್ತಾ ಇರೋದು ಎಷ್ಟು ಕ್ರಿಸ್ಪಿನೆಸ್ ಇದೆ ದೋಸೆ ಅಂತಂದು. ಇಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಗೆ 2 ಕಪ್ ಅಷ್ಟು ರಾಗಿ ತೊಗೊಳ್ತಾ ಇದ್ದೀನಿ. ನೀಟಾಗಿ ಕಲ್ಲು ಮಣ್ಣು ಏನು ಇಲ್ಲದೇ ಇರೋ ಥರ ನಾವೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕಿಲ್ಲಿ. ನೋಡಿ 2 ಕಪ್ ರಾಗಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಇದೆ ಅಂದ್ಕೊಳ್ಳಿ, ಇದು ಅಷ್ಟು ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ರಾಗಿಗೆ ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಈ ಥರ ಎಲ್ಲ ಕಾಳುಗಳೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು 1/4 ಕಪ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ಸಹ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕಿಲ್ಲ ನಾವು ಇದನ್ನು ರಾಗಿನ. ನೋಡಿಲ್ಲ, ಇಲ್ಲಿ ನೀಟಾಗಿ ಒಂದು 3-4 ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ನಾವು ಎಷ್ಟೇ ಸರಿ ತೊಳೆದ್ರೂ ರಾಗಿ ಮೇಲೆ ಒಟ್ಟಿರುತ್ತಲ್ವ, ಅದು ಬರ್ತಾನೆ ಇರುತ್ತೆ. ಅದೇನೂ ಆಗಲ್ಲ, ನಾವು ಎಷ್ಟು ಸತಿ ತೊಳೆದ್ರೂ ಬರ್ತಾ ಇರುತ್ತೆ. ಅದಕ್ಕೆ ನಾನು ಒಂದು 5-6 ಸತಿ ಅಂತೂ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ನೆನಿಟ್ಕೊಳ್ತಾ ಇದ್ದೀನಿ ಇದನ್ನಿಲ್ಲಿ. ಈಗ ಒಂದು 2 ಗಂಟೆ ಅರ್ಧ ನೆಂದಿತ್ತಲ್ವ ಕಾಳು, ಅದಕ್ಕೇನು ಅನ್ನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಅವಲಕ್ಕಿ ಬಳಸ್ತಾ ಇಲ್ಲ, ಮಧ್ಯಾಹ್ನ ಮಾಡಿರೋ ಅನ್ನ ಇದ್ದರೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಥರ ಅನ್ನ ಹಾಕಿ ಇದನ್ನು ಸಹ ಒಂದು 2 ಗಂಟೆ ನೆನಲಿ. ನಾನಿಲ್ಲಿ 2:30ಗೆ ಹಂಗೆ ನೆನೆ ಹಾಕಿದ್ದೆ ಅಷ್ಟೇ, ಮಧ್ಯಾಹ್ನ ಊಟ ಆದಮೇಲೆ ನೆನೆ ಹಾಕಿದ್ದು. ನೋಡಿ ಈ ಥರ ಎಲ್ಲ ನೆಂದಿದೆ ಅಲ್ವಾ. ಈಗ ನಾನು 8 ಗಂಟೆ ಊಟ ಆದಮೇಲೆ ರುಬ್ಕೊಳ್ತಾ ಇದ್ದೀನಿ. ಊಟ ಆದಮೇಲೆ ಮಧ್ಯಾಹ್ನ ನೆನೆ ಹಾಕಿದ್ದೆ, ಈಗ ಊಟ ಆದಮೇಲೆ ರುಬ್ಕೊಳ್ತಾ ಇದ್ದೀನಿ 8 ಗಂಟೆಗೆ ನಾನು. ಈಗ ಮಳೆಗಾಲ ಇರೋದ್ರಿಂದ ಹುಳಿ ಬರಲ್ಲ ಅಂತಾರೆ. ಈ ಥರ ಅನ್ನ ಹಾಕಿ ಮಾಡೋದ್ರಿಂದ ಹುಳಿ ಬರುತ್ತೆ ನಮಗೇನು. ನೋಡಿ ಈಗೆಲ್ಲ ಮಿಕ್ಸಿಗೆ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ನೋಡಿ ಯಾವ ರೀತಿ ಬ್ಯಾಟರ್ ರೆಡಿಯಾಗಿದೆ, ದೋಸೆ ಬ್ಯಾಟರ್ ಎಷ್ಟು ನೈಸಾಗಿದೆ ಹೇಳ್ತೀನ. ಸೇಮ್ ನಾವು ಅಕ್ಕಿ ಮಸಾಲೆ ದೋಸೆ ಹೆಂಗೆ ಮಾಡ್ತೀವಿ ಅದೇ ಥರನೇ ರಾಗಿ ಬಳಸಿದ್ದೀವಿ ಅಷ್ಟೇ. ಇಲ್ಲಿ ಎಲ್ಲ ರುಬ್ಬಿ ಇದ್ರ ಒಂದು ಬಟ್ಲಲ್ಲಿ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಲ್ಲ ರುಬ್ಬಿ ಸ್ವಲ್ಪ ಜಾರದು ಸಹ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಬಿಡಿ, ಗಟ್ಟಿನೇ ಇರಲಿ ಇದು. ಇಲ್ಲಿ ನಾನು ಅರ್ಧ ಪಡ್ಡು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೆನೆ ಹಾಕಿದ್ದೆ ಅಂದರೆ ನಾನು ಇನ್ನೊಂದು ರೀತಿ ಪಡ್ಡುಗೂ ಆಗುತ್ತೆ, ದೋಸೆಗೂ ಆಗುತ್ತೆ ಅಂತ 2 ಸತಿ ಜಾಸ್ತಿ ನೆನೆ ಹಾಕ್ಕೊಂಡ್ಬಿಡ್ತೀನಿ. ಈ ಥರ ಅರ್ಧ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಹುಳಿ ಬರ್ಸೋಕ್ಕಿಂತ ಮುಂಚೆನೇ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಆ ಕಡೆ ಅದನ್ನ ಎತ್ತಿಟ್ಬಿಟ್ಟು ಇದನ್ನು ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೈಟೆಲ್ಲ ಹಾಗೆ ಬಿಟ್ಬಿಡ್ತಾ ಇದ್ದೀನಿ ಇಲ್ಲಿ. ಈಗ ಬೆಳಿಗ್ಗೆಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಉಬ್ಕಿದೆ ಆಗಲೇ ಅದು. ಈಗ ಅದಕ್ಕೇ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವ ಸೋಡಾ ಪುಡಿ ಹಾಕೋದು ಬೇಕಿಲ್ಲ, ಸ್ವಲ್ಪ ಸಕ್ಕರೆ ಕಲರ್ಗೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿಲಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಬೇಕಾಗುತ್ತೆ. ಅಷ್ಟರಲ್ಲಿ ನಾವು ಚಟ್ನಿ ಪಲ್ಯ ಮಾಡೋದ್ರೊಳಗಡೆ ಇದು ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ. ಈಗ ತವಾಗೆ ದೋಸೆ ಹಾಕ್ಕೊಳ್ತಾ ಇರೋದಷ್ಟೇ. ತುಂಬ ಕ್ರಿಸ್ಪಿ ಇರುತ್ತೆ. ನಾವು ತವ ಸ್ವಲ್ಪ ಹೀಟ್ ಕಡಿಮೆ ಇದ್ದಾಗ ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ದೋಸೆ. ನಾನು ಈ ದೋಸೆ ತವದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕಲರ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿನೆಸ್ ಬರುತ್ತೆ. ಹೈ ಫ್ಲೇಮ್ ಬಿಟ್ಟರೆ ನಮಗೆ ಜಾಸ್ತಿ ಬೇಗ ಸಿಗುತ್ತೆ, ಒಳೊಳಗೆಲ್ಲ ಮೆತ್ತಗಿರುತ್ತೆ. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡಿಕೊಂಡ್ರೆ ಗರಿಗರಿಯಾಗಿರುತ್ತೆ ದೋಸೆ. ನೀವು ಇನ್ನೊಂದು ಸತಿ ಮಗ್ಚಬೇಕಾದ್ರೂ ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಒಂದೇ ಕಡೆಗೆ ಸಾಕು ಅಂತಂದರೆ ಅದೇ ಥರನೂ ಇದು ಮಾಡ್ಕೋಬೋದು. 2 ಕಡೆನೂ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ಕಡೆ ಇನ್ನೊಂದು ದೋಸೆ ತವ ಹೇಳಿದ್ನಲ್ಲ, ಆ ದೋಸೆ ತವನ ಯೂಸ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಇದು ನಾನು ಸ್ವಲ್ಪ ದೊಡ್ಡ ದೋಸೆ ಹಾಕ್ಬೇಕಂದಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಜಾಸ್ತಿ ಚಿಕ್ಕದ್ರಲ್ಲೇ ಮಾಡ್ಕೊಳ್ಳೋದು. ಇದರಲ್ಲಿ ಸ್ವಲ್ಪ ಪೇಪರ್ ಥರ ದೋಸೆ ಬರುತ್ತೆ, ಫುಲ್ಲು ದೊಡ್ಡದಾಗಿ ಒಯ್ಕೋಬೋದು ನಾವು, ಅದಕ್ಕೆ ಈ ಹಂಚು ಬಳಸ್ತಾ ಇದ್ದೀನಿ. ಇದಕ್ಕೂ ಸಹ ಅದೇ ಬ್ಯಾಟರ್ನ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈ ಥರ ಕ್ರಿಸ್ಪಿನೆಸ್ ಆದಾಗ ಮಾಮೂಲಿ ತೆಗೆದುಬಿಟ್ರೆ ಆಯಿತು. ತುಂಬ ಅಂದರೆ ತುಂಬ ಕ್ರಿಸ್ಪಿನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಇರುತ್ತೆ. ರಾಗಿ ಎಲ್ಲ ತಿನ್ನಲ್ಲ, ಮುದ್ದೆ ಎಲ್ಲ ಊಟ ಮಾಡಲ್ಲ ಅಂದರೆ ಈ ಥರ ರಾಗಿಯಿಂದ ಈ ಥರ ದೋಸೆ, ಇಡ್ಲಿ, ಪಡ್ಡು ಈ ಥರ ಮಾಡಿಕೊಟ್ರೆ ಮಕ್ಕಳು ಸಹ ತಿಂತಾರೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದಲ್ವ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಇದು. ಮಾಮೂಲಿ ಇದಕ್ಕೆ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ದೋಸೆ ರೆಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಪಡ್ಡು ಜೊತೆಗೆ. ತಪ್ಪದೆ ಈ ವಿಡಿಯೋ ನೋಡಿ ನೆಕ್ಸ್ಟ್ ಟೈಮ್ ಮತ್ತೆ ಪಡ್ಡು ಮಾಡಿ ಹಾಕ್ತೀನಿ.